ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹೊಸ ವಿಡಿಯೋನ ಇಟ್ಕೊಂಡು ಬಂದಿದ್ದೀನಿ. ಎಂತ ಅಂದರೆ, ಓಲಾ ಸ್ಕೂಟರ್ ಇದೆಯಲ್ಲ, ಅದರ ಬ್ಯಾಕ್ ಬ್ರೇಕ್ ಪ್ಯಾಡನ್ನು ಚೇಂಜ್ ಮಾಡುವಂಥದ್ದು. ಮೊದಲಿಗೆ ಟಯರನ್ನು ಲೂಸ್ ಮಾಡಿ ಇಟ್ಕೊಳ್ಬೇಕು ಈ ಥರ. ಆನಂತರ ಮೆಲ್ಲಗೆ ಜಾಕನ್ನು ಇಟ್ಟುವಂಥದ್ದು. ನೋಡಿ, ಈ ಥರ ನಾವು ಹೈಡ್ರಾಲಿಕ್ ಜಾಕನ್ನು ಯೂಸ್ ಮಾಡಿದ್ದೇವೆ. ಈ ಥರ ಜಾಕ್ ಇಟ್ಕೊಂಡು ಸ್ಕೂಟ್ರನ್ನು ಲೈಟಾಗಿ ಎತ್ತು ಬಿಡುವಂಥದ್ದು. ಸೇಫ್ಟಿಗೆ ಬೇಕು ಅಂದರೆ ಒಂದು ಟೈರ್ ಇಡ್ಬೋದು. ಹಾಗೆ ಈ ಎಲ್ಲಂಕಿ ಸ್ಕ್ರೂವನ್ನು ರಿಮೂವ್ ಮಾಡುವಂಥದ್ದು. ರಿಮೂವ್ ಮಾಡಿ ಟೈರ್ ರಿಮೂವ್ ಮಾಡಬೇಕು. ನೋಡಿ, ಈ ಥರ ಟೈರ್ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ ಜಾಕ್ ಇಟ್ಕೊಂಡ್ರೆ. ಆನಂತರ ಬ್ರೇಕ್ ಪ್ಯಾಡ್ ನಿಲ್ಲುವಂಥ ಈ ಒಂದು ಐಟಮ್ ಇದೆಯಲ್ಲ, ಇದನ್ನು ರಿಮೂವ್ ಮಾಡಬೇಕು. ಮೇಲ್ಗಡೆ ಒಂದು ಸ್ಕ್ರೂ ಇದೆ, ಅದೇ ಥರ ಕೆಳಗಡೆ ಕೆಳಗಡೆ ಒಂದಿದೆ ನೋಡಿ ಇಲ್ಲಿ. ಇದನ್ನು ರಿಮೂವ್ ಮಾಡಿ ಫುಲ್ಲು ಬ್ರೇಕ್ ಸಿಸ್ಟಮನ್ನು ರಿಮೂವ್ ಮಾಡಲಿಕ್ಕಾಗ್ತದೆ. ನೋಡಿ ಯಾವ ಥರ ಅಂತೇಳಿ ತೋರಿಸ್ತೇನೆ. ಇಲ್ಲಿ ಇವಾಗ ಇದು ರಿಮೂವ್ ಮಾಡಿದ ಮೇಲೆ ಈ ಥರ ಫುಲ್ ರಿಮೂವ್ ಮಾಡಿ ಬ್ರೇಕ್ ಪ್ಯಾಡನ್ನು ರಿಮೂವ್ ಮಾಡಬೇಕು. ನೋಡಿ, ಈ ಪ್ಯಾಡನ್ನು ಸ್ವಲ್ಪ ಕಷ್ಟ ಇದೆ, ಅಲ್ಲಿ ಕೇಬಲ್ ಎಲ್ಲ ಇದೆ, ಅದನ್ನೆಲ್ಲ ಆಚೆ ಈಚೆ ಮಾಡಿ ಬ್ರೇಕ್ ಪ್ಯಾಡನ್ನು ರಿಮೂವ್ ಮಾಡಬೇಕು. ಇದೆಲ್ಲೂ ಡ್ಯಾಮೇಜ್ ಆಗದ ಥರ ಈ ಡಿಸ್ಕ್ ಇದೆಯಲ್ಲ, ಬ್ರೇಕ್ ಪ್ಯಾಡ್ನ ಡಿಸ್ಕನ್ನು ಡ್ಯಾಮೇಜ್ ಮಾಡದ ಥರ ನೋಡಿಕೊಂಡು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ಮೇಲೆ ನೋಡಿ ಹೇಳ್ತೇನೆ, ನೆಕ್ಸ್ಟ್ ಸುಲಭವಾಗಿ ನಮಗೆ ಪ್ಯಾಡನ್ನು ರಿಮೂವ್ ಮಾಡೋಕ್ಕಾಗುತ್ತೆ, ಬ್ರೇಕ್ ಪ್ಯಾಡನ್ನು ರಿಮೂವ್ ಮಾಡೋಕ್ಕಾಗುತ್ತೆ. ಅದರ ನಂತರ ಹಳೆ ಬ್ರೇಕ್ ಪ್ಯಾಡನ್ನು ರಿಮೂವ್ ಮಾಡಿ ಹೊಸ ಬ್ರೇಕ್ ಪ್ಯಾಡನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ಇದು ಇವಾಗ ಹಳೆ ಬ್ರೇಕ್ ಪ್ಯಾಡನ್ನು ರಿಮೂವ್ ಮಾಡುವಂಥ ವಿಡಿಯೋ. ಇದರಲ್ಲಿ ಸ್ಕ್ರೂ ಡ್ರೈವರ್ ಹಾಕಿಬಿಟ್ಟು ಆ ಕಡೆಯಿಂದ ನೋಡಿದರೆ ಸಿಗುತ್ತೆ. ಇಲ್ಲಿ ಕರೆಕ್ಟ್ ನೋಡಿಬಿಟ್ಟು ಇದು ತುಂಬ ಸುಲಭವಾಗಿದೆ. ಈ ಬ್ರೇಕ್ ಪ್ಯಾಡನ್ನು ನಾನು ಫೇವ್ರೇಟ್ ಆಟೋ ಅಂತೇಳಿ ಒಂದು ವೆಬ್ಸೈಟ್ ಇದೆ, ಅದರಿಂದ ತರಿಸಿದ್ದು. ಇದು ನಾವೇ ರಿಮೂವ್ ಮಾಡಿ, ಓಲ್ಡನ್ನು ರಿಮೂವ್ ಮಾಡಿ ನ್ಯೂ ಬ್ರೇಕ್ ಪ್ಯಾಡನ್ನು ಇನ್ಸ್ಟಾಲ್ ಮಾಡಿರುವಂಥದ್ದು. ಅದಕ್ಕೆ ಗೊತ್ತಿಲ್ಲದವರಿಗೆ ಈ ವಿಡಿಯೋವನ್ನು ನೋಡಿಕೊಂಡು ಮಾಡ್ಬೋದು ಅಂತೇಳಿ ಈ ಒಂದು ವಿಡಿಯೋ ಹಾಕ್ತಾಯಿದ್ದೇನೆ. ನೋಡಿ, ಇಲ್ಲಿ ಇವಾಗ ಇನ್ನು ನೆಕ್ಸ್ಟ್ ರಿಮೂವ್ ಮಾಡೋಕ್ಕೆ ಸಿಗುತ್ತೆ. ಯಾವುದು ಬ್ರೇಕ್ ಪ್ಯಾಡ್ ರಿಮೂವ್ ಮಾಡಲಿಕ್ಕೆ ಸಿಗುತ್ತೆ. ಇಲ್ಲಿ ಕೆಲವೊಂದು ಲಾಕ್ಗಳೆಲ್ಲ ಇದೆ. ಇದು ಸೆನ್ಸರ್ ಇರಬೇಕು. ನೋಡಿ, ಇದನ್ನು ರಿಮೂವ್ ಮಾಡಿ ಜಸ್ಟ್ ಇನ್ನು ನೆಕ್ಸ್ಟ್ ಆ ಒಂದು ಕೆಳಗಡೆ ಇರುವ ಪ್ಲೇಟ್ ಇದು ಇವಾಗ ಒಂದು ಸೈಡಿನ ಬ್ರೇಕ್ ಪ್ಯಾಡ್, ಇನ್ನು ಒಳಗಡೆ ಒಂದು ಬ್ರೇಕ್ ಪ್ಯಾಡ್ ಇದೆ, ಅದನ್ನು ಕೂಡ ರಿಮೂವ್ ಮಾಡೋಕ್ಕಾಗುತ್ತೆ. ಅದು ರಿಮೂವ್ ಮಾಡಿ ಜಸ್ಟ್ ಒಂದು ಕ್ಲೀನ್ ಮಾಡಿಬಿಟ್ಟು ಈ ಸೆನ್ಸರನ್ನು ರಿಮೂವ್ ಮಾಡಬೇಕು. ಇದು ನಾನು ಪರ್ಚೇಸ್ ಮಾಡಿರುವಂತಹ ಇದು ಕಾಪಿ ಅನಿಸುತ್ತೆ ನನಗೆ, ಒರ್ಜಿನಲ್ ಅಲ್ಲ, ಆದರೆ ಒರ್ಜಿನಲ್ ಥರನೇ ಇದೆ. ಜಸ್ಟ್ ಒಂದು ಆ್ಯಂಗಲಲ್ಲಿ ಡಿಫ್ರೆನ್ಸ್ ಇದೆ ಇದು ನೋಡೋದಕ್ಕೆ. ಅದೊಂದು ಸಣ್ಣ ಹೋಲ್ ಇದೆ, ಈ ಒಂದು ಸೆನ್ಸರ್ ಕನೆಕ್ಟ್ ಮಾಡುವಂಥ ಒಂದು ಹೋಲು. ಅದು ನಾನು ಹೊಸದಾಗಿ ಇನ್ಸ್ಟಾಲ್ ಮಾಡಿರುವಂತಹ ಬ್ರೇಕ್ ಪ್ಯಾಡಲ್ಲಿ ಇಲ್ಲ. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ತೆಗೆದು ಬೇರೆ ಕಡೆ ತೆಗೆದಿಟ್ಟಿದ್ದೇನೆ. ಯಾಕಂದರೆ ಇನ್ ಕೇಸ್ ಒರ್ಜಿನಲ್ ಬ್ರೇಕ್ ಪ್ಯಾಡ್ ಹಾಕುವಾಗ ನಮಗೆ ಈ ಸೆನ್ಸರ್ ಇನ್ಸ್ಟಾಲ್ ಮಾಡ್ಬೋದಲ್ಲ ಅಂಥೇಳಿ ತೆಗೆದಿಟ್ಟದ್ದು. ಅದು ವ್ಯಾರಂಟಿ ಕ್ಲೈಮ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ನೋಡಿ, ಈ ಕಡೆ ತೆಗೆದಿಟ್ಟಿದ್ದೇನೆ ನಾನು. ಇನ್ನಿವಾಗ ಇದು ಹೊಸ ಬ್ರೇಕ್ ಪ್ಯಾಡ್. ಇದನ್ನು ಮುಂಚೆ ಯಾವ ಥರ ಇತ್ತು ಅದೇ ಥರ ನೋಡಿಕೊಂಡು ಇನ್ಸ್ಟಾಲ್ ಮಾಡುವಂಥದ್ದು. ತುಂಬ ಈಸಿ ಇದೆ, ಅಷ್ಟೆಲ್ಲ ತುಂಬ ಕಷ್ಟ ಏನಿಲ್ಲ. ಜಸ್ಟ್ ಒಂದು ಟೈರ್ ರಿಮೂವ್ ಮಾಡೋದಕ್ಕೆ ಎಲ್ಲಂಕಿ ಕೀ ಬೇಕು. ನಂತರ ಈ ಬ್ರೇಕ್ ಒಂದು ಸಿಸ್ಟಮ್ ಇದೆಯಲ್ಲ ನೋಡಿ, ಅದನ್ನು ರಿಮೂವ್ ಮಾಡೋದಕ್ಕೂ ಕೂಡ ಎಲ್ಲಂಕಿ ಕೀ ಬೇಕು. ಇದು ಈ ಥರ ಜಸ್ಟ್ ಒಂದು ಇನ್ಸರ್ಟ್ ಮಾಡಿ ಒಂದು ಲಾಕ್ ಮಾಡೋ ಥರ ಮಾಡಿದರೆ ಆಯಿತು. ಆನಂತರ ಕೂತ್ಕೊಂಡಿರುತ್ತೆ ಅದು ಕರೆಕ್ಟಾಗಿ ಅದರ ಜಾಗದಲ್ಲಿ. ಆನಂತರ ಸ್ವಲ್ಪ ಗ್ಯಾಪ್ ಮಾಡಬೇಕು, ಒಂದು ಸ್ಕ್ರೂ ಡ್ರೈವರ್ ಹಾಗೇನಾದರೂ ಹಾಕಿ ಒಂದು ಗ್ಯಾಪ್ ಮಾಡಿಬಿಟ್ಟು
ಡಿಸ್ಕ್ ಪ್ಯಾಡ್ ಅದರ ಒಳಗಡೆ ಏನು ನಿಲ್ಲಬೇಕು, ಅದು ನಿಂತ ನಂತರ ಕರೆಕ್ಟ್ ಸೆಟ್ ಮಾಡ್ಬೋದು. ಇದು ಇವಾಗ ಜಸ್ಟ್ ಇನ್ಸರ್ಟ್ ಮಾಡಿ ಸೆಟ್ ಮಾಡಿ ಆಯಿತು. ಇನ್ನು ಸ್ಕ್ರೂ ಡ್ರೈವರ್ ಇಟ್ಟು ಒಂದು ಸಣ್ಣ ಗ್ಯಾಪ್ ಕ್ರಿಯೇಟ್ ಮಾಡೋದು. ಗ್ಯಾಪ್ ಕ್ರಿಯೇಟ್ ಮಾಡಿದ ಮೇಲೆ ಪುಷ್ ಮಾಡೋದು. ಹೀಗೆ ಪ್ರೆಸ್ ಮಾಡಿದ ತಕ್ಷಣ ಅದು ಲಾಕ್ ಆಗುತ್ತೆ. ಅಲ್ಲಿ ಲಾಕ್ ಆದ ತಕ್ಷಣ ಈ ಬ್ರೇಕ್ ಪ್ಯಾಡ್ ಏನು ಕರೆಕ್ಟಾಗಿ ಲಾಕ್ ಆಯಿತು ಅಂಥೇಳಿ ಅಂದ ನಂತರ ಈ ಪ್ಯಾಡ್ ಮುಂಚೆ ನಾವೆಲ್ಲಿಂದ ತೆಗೆದೆವು ಅಲ್ಲಿಯೇ ರೀಫಿಕ್ಸ್ ಮಾಡುವಂಥದ್ದು. ನೋಡಿ ಯಾವ ಥರ ಅಂಥೇಳಿ ವೀಡಿಯೋದಲ್ಲಿ ಈ ಥರ ನೋಡಿ, ಆ ಬ್ರೇಕ್ ಪ್ಯಾಡ್ಗಳನ್ನು ಡಿಸ್ಕ್ ಎಡೆಗಳಿಗೆ ಹಾಕಿ ಮುಂಚೆ ಜಾಗದಲ್ಲೇ ಇದನ್ನು ಇಡುವಂಥದ್ದು. ಹಾಗೆ ಜಸ್ಟ್ ಆಯಿತು, ಇದೀಗ ಫಿಕ್ಸ್ ಆಯಿತು. ಇನ್ನು ಜಸ್ಟ್ ಒಂದು ಏನು ಲೂಸ್ ಇದೆಯಾ, ಟೈರು ಫಿಕ್ಸ್ ಮಾಡಿದ್ದು ಸರಿಯಾಗಿದೆಯಾ, ಇಲ್ಲಿ ಹಿಂದ್ಗಡೆ ಒಂದು ಲಾಕ್ ಇದೆ ಅದನ್ನು ಕರೆಕ್ಟ್ ಹಾಕಬೇಕು, ಇಲ್ಲಾಂದರೆ ಫ್ಲೂಯಿಡ್ ಲೀಕ್ ಆಗೋಕ್ಕೆ ಚಾನ್ಸ್ ಇದೆ. ಇನ್ನು ಸ್ಕ್ರೂ ಹಾಕಿ ಟೈಟ್ ಮಾಡೋದು. 2 ಸ್ಕ್ರೂವನ್ನು ಹಾಕಬೇಕು. ಸೇಮ್ ಸ್ಕ್ರೂವನ್ನು ತೆಗೆದಿಟ್ಟುಕೊಳ್ಳಿ ಜಾಗ್ರತೆಯಲ್ಲಿ. ಹಾಗೆ ಮಾಡಿ ತೆಗೆಯುವಂಥದ್ದು. ನೋಡಿ ಆಯಿತು, ಇವಾಗ ಫಿಕ್ಸ್ ಆಯಿತು. 2 ಟೈಟ್ ಮಾಡಿ ಆಯಿತು. ಎಲ್ಲಂಕಿ ಯೂಸ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಟೈಟ್ ಮಾಡುವಂಥದ್ದು. ಆನಂತರ ನೆಕ್ಸ್ಟ್ ಟೈರ್ ಫಿಕ್ಸ್ ಮಾಡುವಂಥದ್ದು. ಎಸ್, ಟೈರ್ ಮುಂಚೆ ಗ್ಯಾಪನ್ನು ನೋಡಿಕೊಂಡು ಟೈರ್ ಹಾಕಿ ಅದರ ಸ್ಕ್ರೂ ಹಾಕುತ್ತದೆ. ಈ ಥರ ಸ್ಕ್ರೂ ಹಾಕಿ ಟೈಟ್ ಮಾಡಿ ಲೆಟ್ಸ್ ಗೋ ಆಯಿತು.